Good morning, students, and welcome back to the Vidya Shakti Maths online class. And I also welcome to the all teachers who have attended the today's session. Okay, so today we are going to learn about triangle. Okay, the topic name is triangle. In this topic, we will learn about the exercise 7.2. In this exercise, we will solving some more problems regarding the triangles congruencies, especially congruency of ಟ್ರಯಾಂಗಲ್ಸ್. ಓಕೆ, ಸೊ ಅದ್ರೊಳಗೆ ಕಾಂಗ್ರುವೆನ್ಸಿ ಟ್ರಯಾಂಗಲ್ ಗೆ ರಿಲೇಟೆಡ್ ಇರ್ತಕ್ಕಂಥ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಇವತ್ತ ಸಾಲ್ವ್ ಮಾಡೋಣ ಅಂತ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಸಾಲ್ವಿಂಗ್ ದ ಎಕ್ಸರ್ಸೈಸ್, I can write topic name, that is triangle. Triangle. Okay. ಹೌದಾ? ನೆಕ್ಸ್ಟ್ ಈಗ ನಾನೊಂದು ಈ ಸೊಲ್ಯೂಷನ್ಸ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಟೋರಿಯನ್ನ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡ್ತೇನೆ ಅಂತ. ಸ್ಟೋರಿ ಅನ್ನೋದಕ್ಕಿಂತ ಈಗ ನಿಮ್ಮ ಸ್ಟೂಡೆಂಟ್ ಲೈಫಿಗೆ ಇರತಕ್ಕಂತ ಒಂದು ಕೀವರ್ಡ್ಸ್ ಅಥವಾ ಕಿವಿ ಮಾತು ಅಂತ ಹೇಳ್ಬಹುದು. ಸೊ ಇಲ್ಲಿ ಏನಾಗ್ತೈತೆ ಅಂದ್ರೆ, ಎಸ್ಪೆಷಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಕ್ಲಾಸ್ ಇದ್ದಾಗ ನೀವು ಪ್ರತಿಯೊಂದನ್ನು ನಾವು ಟೀಚರ್ಸ್, ಹೌದಾ, ಈಗ ನಿಮ್ ಟೀಚರ್ಸ್ ಇರ್ಬೋದು ಅಥವಾ ನಾವು ಆನ್ಲೈನ್ ಟೀಚರ್ಸ್ ಇರ್ಬೋದು, ಈಗ ಸೈನ್ಸ್ ಟೀಚರ್ಸ್ ಇರ್ಬೋದು ಅಥವಾ ನಾವು ಮ್ಯಾಥ್ಸ್ ಟೀಚರ್ಸ್ ಇರ್ಬೋದು, ನಾವ್ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ವಿ ಅಥವಾ ನಿಮ್ಮ ಕ್ಲಾಸಿನಲ್ಲಿ ಇರ್ತಕ್ಕಂತ ಎಲ್ಲ ಪೋರ್ಷನ್ಸ್ ಗಳನ್ನ ಹೇಳ್ತಾ ನೀವು ಆದಷ್ಟು ಏನ್ ಮಾಡ್ಬೇಕಂದ್ರ ಕ್ವಶನ್ಸ್ ಕೇಳುವಂತ ಪ್ರವೃತ್ತಿಯನ್ನ ಬೆಳೆಸ್ಕೋಬೇಕು. ಹೌದಾ, ಆಲ್ಮೋಸ್ಟ್ ಈಗ ಏನೋ ಟೀಚರ್ಸ್ ಹೇಳಿದ್ದೆಲ್ಲ ಕರೆಕ್ಟು, ಅದನ್ನ ಕೇಳೋದ ಹಂಗೆ ಕೇಳ್ತಾ ಇದ್ರೆ ನಮ್ಮ ಮೈಂಡು ಏನು ವರ್ಕ್ ಆಗುದಿಲ್ಲ. ಹೌದಾ, ಸೊ ಹಾಗಾಗಿ ನೀವು ಪ್ರತಿಯೊಂದಕ್ಕೂ ಅಲ್ಲಿ ಏನಂದ್ರ ವೇರ್, ಹೌದಾ, ಪ್ರತಿಯೊಂದು ಕ್ವಶನ್ ವೇರ್, ವೈ ಅಂಡ್ ಹೌ. ಹೌದಾ, ಸೊ ಈ ರೀತಿ ನಾವ್ ಏನ್ ಮಾಡ್ಬೋದು, ಕ್ವಶನ್ಸ್ ಗಳನ್ನ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಅದು ನಮ್ಮ ಡೇ ಟು ಡೇ ಲೈಫ್ ಒಳಗ ಎಲ್ಲಿ ಯೂಸ್ ಆಗ್ತೈತಿ, ಆಮೇಲೆ ಏಕೆ ಯೂಸ್ ಮಾಡ್ತಾರೋ, ಆಮೇಲೆ ಹೇಗೆ ಯೂಸ್ ಮಾಡ್ತಾರೋ. ಹೌದಾ, ಈ ರೀತಿ ನಾವು ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ಬೇಕು. ಆಮೇಲೆ ಈಗ ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಂದ್ರ ಅದು ನಮ್ಮ ಡೇ ಟು ಡೇ ಲೈಫ್ ಒಳಗೆ ಎಲ್ಲೇ ವರ್ಕ್ ಆಗ್ತೈತಿ ಅಥವಾ ಅದನ್ನ ಹೇಗೆ ಯೂಸ್ ಮಾಡ್ತಾರೋ, ಯಾಕೆ ಯೂಸ್ ಮಾಡ್ತಾರೋ ಅನ್ನುವಂತ ಒಂದು ಕ್ವಶನ್ಸ್ ಗಳನ್ನ ಕೇಳುವಂತ ಪ್ರವೃತ್ತಿಯನ್ನ ನೀವು ಸ್ಟಾರ್ಟ್ ಮಾಡ್ಬೇಕು. ಹೌದಾ, ಅಂದಾಗ ನಿಮ್ಗ ಕ್ರಿಯೇಟಿವಿಟಿ ಬೆಳಿತೈತಿ. ಆಮೇಲೆ ಸಬ್ಜೆಕ್ಟ್ ನಲ್ಲಿ ಇನ್ನೂ ಆಳವಾಗಿ ನೀವೇನ್ ಮಾಡ್ಬೋದು, ಅರ್ಥವನ್ನ ಮಾಡ್ಕೋತಾ ಇರ್ಬೇಕು. ಹಾಗಾಗಿ ಆಲ್ಮೋಸ್ಟ್ ನಾನ್ ಇವತ್ತು ಹೇಳ್ತಾ ಇರೋದು, ಯಾಕಂದ್ರೆ ನೀವು ನೆಕ್ಸ್ಟ್ ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಹೋಗೋದ್ರಿಂದ, ಇನ್ನೆಲ್ಲ ಏನ್ ಮಾಡ್ತೈತಿ ಹೈಯರ್ ಕ್ಲಾಸಿಗೆ ಹೋಗೋದ್ರಿಂದ ಆಲ್ಮೋಸ್ಟ್ ನೀವ್ ಏನ್ ಮಾಡ್ಬೇಕು, ಕ್ವಶನ್ಸ್ ಗಳನ್ನ ಕೇಳುವಂತ ಪ್ರವೃತ್ತಿಯನ್ನ ಬೆಳೆಸ್ಕೋಬೇಕು. ಹೌದಾ, ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ಬೇಕು. ಅವಾಗ ನಿಮ್ಗ ಸಬ್ಜೆಕ್ಟ್ ಇದ್ದು ಡೀಪ್ ನಾಲೆಜ್ ಬರ್ತೈತಿ. ಓಕೆ, ಸೊ ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್, ದಟ್ ಈಸ್ ಸಾಲ್ವಿಂಗ್ ದ exercise 7.2. In our last class, I solved only one problem in exercise 7.2. Okay, so today we are going to start the second problem solving. Okay, so hagadre exercise 7.2 ಅಂತ ಇದೆ. ಹೌದಾ, ಸೊ ಅದ್ರೊಳಗೆ ಸೆಕೆಂಡ್ ಕ್ವಶನ್ ಏನಿದೆ, ಫಸ್ಟ್ ನಾನು ಐ ಕ್ಯಾನ್ ರೀಡ್ first question first. Okay, so in triangle ABC, AD is the perpendicular bisector of BC. Show that triangle ABC is an isosceles triangle in which AB is equal to AC ಅಂತ ಇದೆ. ಹೌದಾ, ಸೊ ಫಸ್ಟ್ ನಾನು ಏನ್ ಮಾಡ್ತೇನೆ, I can draw diagram. Okay, so this is the triangle ABC. Okay, triangle ABC ಅಂತ ಇದೆ. So AD is the perpendicular bisector of BC. ಹೌದಾ, perpendicular bisector ಅದರ ಸ್ಪೆಷಲಿ ಅವ್ರು ಏನ್ ಮಾಡಿದಾರು, ಮೆನ್ಷನ್ ಮಾಡಿದಾರು, ದಟ್ ಈಸ್ perpendicular bisector of BC ಅಂದ್ರೆ ಈ ರೀತಿ. ಹೌದಾ, ಇಲ್ಲೇನಾಗಿದೆ, ಡಿ ಅನ್ನೋದು ನಮ್ಗೆ ಈ ರೀತಿ ಇದೆ. ಹೌದಾ, AD is the perpendicular bisector of BC ಅಂತ ಇದೆ. ಹೌದಾ, show that triangle ABC is an isosceles triangle in which AB is equal to AC ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಗಿವನ್ ಥಿಂಗ್ ಏನಿದೆ ನೋಡೋಣ ಅಂತ. ಗಿವನ್, ಸೊ ನಾನು ಇಲ್ಲಿ ಬರೀತೆ ನೋಡ್ರಿ, ಗಿವನ್
ಗಿವನ್ ಏನಿದೆ, AD is perpendicular bisector of BC ಅಂತ ಕೊಟ್ಟಿದ್ದಾರೆ. ಹೌದಾ? AD is the perpendicular. This symbol is represent perpendicular. Okay, so perpendicular bisector of BC. Okay, so AB is equal to AC. AB is equal to AC ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಹಾಗಾದ್ರೆ ಒಂದ್ಸಲ ಸ್ಟಾರ್ಟ್ ಮಾಡೋಣ ಈಗ. ಸೊ ಓಕೆ, in triangle ADB, okay, triangle ADB and triangle ADC ADB ತಗೊಂಡ್ರು, ಅದ್ ನೆಕ್ಸ್ಟ್ ADC ಅಂತ ಇದೆ. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ AD is equal to AD. ಈಗ ಹಾಗಾದ್ರೆ ಈ ಎರಡೂ ನಾವು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಈಗ ನೆಕ್ಸ್ಟ್ ನಮ್ಗೆ ಬರೋದು ಏನು, AD is equal to AD. ಬಿಕಾಸ್ ಇಲ್ಲಿ ಏನ್ ರೀಸನ್ ಬರೀಬಹುದು ನಾನೀಗ, AD is equal to AD ಅಂತ ಬರದೆ, ಬಟ್ ಇಲ್ಲಿ ಏನ್ ಮಾಡ್ಬೇಕು, ರೀಸನ್ ಬರೀಬೇಕು. ಬಿಕಾಸ್ ಏನ್ ಹಾಗಾದ್ರೆ ಇದು ಕಾಮನ್ ಸೈಡ್ ಅಥವಾ ಕಾಮನ್ ಆರ್ಮ್ ಅಂತಾನು ಬರೀಬಹುದು. ನಾವೇನ್ ಮಾಡ್ಬೋದು, ಕಾಮನ್ ಸೈಡ್ ಆಗಿದೆ. ಈ ADBಗೂ ಇದೇ ಸೈಡ್ ಇದೆ, ಆಮೇಲೆ ADCಗೂ ಕೂಡ ಇದೇ ಸೈಡ್ ಇರೋದ್ರಿಂದ ಇದು ಕಾಮನ್ ಸೈಡ್ ಆಗಿದೆ. ಹೌದಾ? ಕಾಮನ್ ಸೈಡ್. ನೆಕ್ಸ್ಟ್ ಟ್ರಯಾಂಗಲ್ angle ADB is equal to angle ADC. ಹೌದಾ? ಇಲ್ಲಿ ಆಟೋಮೆಟಿಕ್ಲಿ ನಮಗ್ ನೋಡಿದ್ರೆ ಗೊತ್ತಾಗ್ತೈತಿ ಇದು ಈಕ್ವಲ್ ಟು ಇದು ಅಂತ ಗೊತ್ತಾಗ್ತೈತಿ. ಹೌದಾ? ಹಾಗಾಗಿ ಆಂಗಲ್ ADB is equal to ಆಂಗಲ್ ADC ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ BD is equal to, ಈಗ ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಇದು ಬೈಸೆಕ್ಟರ್ ಆಗಿರೋದ್ರಿಂದ ನನ್ಗೆ ಇಲ್ಲಿ ಏನಾಗತ್ತೆ ಹೇಳ್ರಿ, BD is equal to CD ಅಥವಾ DC ಅಂತ ಆಗತ್ತ. ಓಕೆ, ಸೊ BD is equal to CD or DC. Okay, so BD is equal to CD because AD is perpendicular bisector of BC. Because AD is the perpendicular bisector of BC. Because ಅದು ಗಿವನ್ ಥಿಂಗ್ಸ್ ನಮಗ ಸ್ಟಾರ್ಟಿಂಗ್ ನ ಕೊಟ್ಬಿಟ್ಟಿದ್ದಾರೆ ಅವರು, AD is the bisector of BC ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಆಟೋಮೆಟಿಕ್ಲಿ ನಾವೇನ್ ಬರಿಬಹುದು, BD is equal to CD ಅಂತ ಬರಿಬಹುದು. ಓಕೆ, ನೆಕ್ಸ್ಟ್ therefore ಟ್ರಯಾಂಗಲ್, ಇಲ್ಲಿ ಏನಾಯ್ತು ನೋಡ್ರಿ. ಹೌದಾ? ಇಲ್ಲಿ ಎರಡು ಸೈಡ್ಸ್ ಗಳು ಈಕ್ವಲ್ ಅದು, ಕರೆಕ್ಟಾ? AD is equal to BD ಅಂತ ಆಯ್ತು, ನೆಕ್ಸ್ಟ್ BD is equal to CD ಅಂತ ಆಯ್ತು, ಆಮೇಲೆ ಇಲ್ಲಿ ಆಂಗಲ್ ಕೂಡ ನಮ್ಗ ಈಕ್ವಲ್ ಆಯ್ತು. ಹೌದಾ? ಆಂಗಲ್ ಕೂಡ ಈಕ್ವಲ್ ಆದ್ವು ಅಂದ್ರ ನಾವ್ ಇದನ್ನ ಏನ್ ಮಾಡ್ತೇವಿ, ಆಲ್ಮೋಸ್ಟ್ ಏನಾಗ್ಬಿಟ್ಟು ನಮ್ಗೆ ಇಲ್ಲಿಗ ಕಾಂಗ್ರುವೆನ್ಸಿ ಆಗ್ಬಿಡ್ತು. ಹೌದಾ? ಹಾಗಾಗಿ ನಾನು ಏನ್ ಮಾಡ್ತೇನೆ, ಟ್ರಯಾಂಗಲ್ ADB ಕಾಂಗ್ರುವೆನ್ಸ್ ಟ್ರಯಾಂಗಲ್ ಆಫ್ ADC ಅಂತ ಆಯ್ತು. ಇಲ್ಲಿ ಏನಾಯ್ತು ಹೇಳ್ರಿ, ಎರಡು ಆಂಗಲ್ ಗಳು ಇವಾದ್ವು. ಹೌದಾ? ಎರಡು ಆಂಗಲ್ ಗಳು ಈಕ್ವಲ್ ಆದ್, ಎರಡು ಸೈಡ್ ಗಳು ಈಕ್ವಲ್ ಆದ್ವು. ಇಲ್ಲೊಂದು ಆಂಗಲ್ ಕೂಡ ನಮ್ಗ ಈಕ್ವಲ್ ಆಯ್ತು. ಹಾಗಾಗಿ ಇವ್ನ ಏನ್ ಮಾಡ್ತೀವಿ ನಾವು ಹೇಳ್ರಿ, SAS. ಹೌದಾ? ಬೇಸ್ಡ್ ಆನ್ ದ SAS ಕಾಂಗ್ರುವೆನ್ಸಿ ಟ್ರಯಾಂಗಲ್ we have to decided these two triangles are ಕಾಂಗ್ರುವೆನ್ಸ್ ಟ್ರಯಾಂಗಲ್ಸ್. ಹೌದಾ? ಸೊ ಹಾಗಾಗಿ ಇವನ್ ಏನ್ ಮಾಡ್ತೇವೆ, SAS ಅನ್ನುವಂತ ಒಂದು ಕಾಂಗ್ರುವೆನ್ಸ್ ಇದ ಕ್ರೈಟೇರಿಯಾದ ಮೇಲೆ ಇವೆರಡು ಈಗ ಏನಾಯ್ತು ನಮ್ಗ ಕಾಂಗ್ರುವೆನ್ಸ್ ಟ್ರಯಾಂಗಲ್ ಅಂತ ಆಯ್ತು. ಓಕೆ, ಸೊ ಬಟ್ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಈ ರಿಸಲ್ಟ್ ಪ್ರೂವ್ ಆಗ್ಬೇಕು ನಮಗ್. ಹೌದಾ? ಹಾಗಾಗಿ ಇಲ್ಲಿ ಆಟೋಮೆಟಿಕ್ಲಿ ಏನಾಗ್ಬಿಡ್ತಾವು, ಹೌದಾ, ಕಾಂಗ್ರುವೆನ್ಸ್ ಟ್ರಯಾಂಗಲ್ ಅದ ಕರೆಸ್ಪಾಂಡಿಂಗ್ ಆಂಗಲ್ಸ್ ಗಳು, ಹೌದಾ, ಅನುರೂಪ ಬಾಹುಗಳು ಅಂತ ಕರಿತೀವಿ. ಆಟೋಮೆಟಿಕ್ಲಿ ಅವೇನಾಗ್ಬಿಡ್ತಾವ ನಮ್ಗ ಈಕ್ವಲ್ ಆಗ್ಬಿಡ್ತಾವ. ಹೌದಾ? ಈಗ ಇದು ಈಕ್ವಲ್ ಇದಾವ. ಹೌದಾ? ಹಾಗಾಗಿ ಆಮೇಲೆ ಇಲ್ಲಿ ಆಂಗಲ್ ಕೂಡ ಇದು ಈಕ್ವಲ್ ಆಗಿರೋದ್ರಿಂದ ಇದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಗಳು ಕೂಡ ನಮ್ಗ ಈಕ್ವಲ್ ಆಗ್ತಾವ. ಹಾಗಾಗಿ therefore
ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಹೌದಾ? ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರುವೆನ್ಸಿ ಟ್ರಯಾಂಗಲ್, CPCT. ಹೌದಾ? ಹೌದಾ? ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳು ಅಂತ ಕರಿತೀವಿ, ಗೊತ್ತಾ? ಹಾಗಾಗಿ ಇದು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆನ್ಸಿ ಟ್ರಯಾಂಗಲ್ ಅಂತ ಹೇಳಿ ಇದ್ರದ್ದು ಲಾಂಗ್ ಫಾರ್ಮ್ ಇದು. ಸೊ ಹಾಗಾಗಿ ನಾವು ಇದನ್ನ ಈ ರಿಸಲ್ಟ್ ಅನ್ನ ಪ್ರೂವ್ ಮಾಡಿದ್ವಿ. ಓಕೆ, ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಓಕೆ, ಜಸ್ಟ್ ಈಗ ಮತ್ತೊಂದು ಒಂದು ಸೆಕೆಂಡ್ ನಾನು ರಿವಿಷನ್ ಮಾಡ್ತೇನೆ ನೋಡಿ. ಈಗ ಏನಾಗಿದೆ, ಇಲ್ಲಿ ಫಸ್ಟ್ ಕ್ವಶನ್ ಒಳಗೆ ಏನಾಗಿತ್ತು, ಅವರು ಡೈಗ್ರಾಮ್ ಅನ್ನ ಕೊಟ್ಟಿದ್ದಿಲ್ಲ. ಬೇಸ್ಡ್ ಆನ್ ದ ಕ್ವಶನ್ ಐ ಕ್ಯಾನ್ ಡ್ರಾ ದ ಡೈಗ್ರಾಮ್. ಓಕೆ, ಸೊ ಇಲ್ಲಿ ಏನಾಗಿತ್ತು ಹೇಳ್ರಿ, ಇದೊಂದು ಟ್ರಯಾಂಗಲ್. ಹೌದಾ? ಅವ್ರು ಏನ್ ಕೊಟ್ಟಿದ್ದಾರೆ ಹೇಳ್ರಿ, ಇನ್ ಟ್ರಯಾಂಗಲ್ ABCD is AD is the perpendicular bisector of BC ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, show that triangle ABC is an isosceles triangle in which AB is equal to AC ಅಂತ ಹೇಳಿ ನಮಗ ರಿಸಲ್ಟ್ ಬರ್ಬೇಕು. ಓಕೆ, ಹಾಗಾಗಿ ಇಲ್ಲಿ ಇನ್ ಟ್ರಯಾಂಗಲ್ ADB ಇನ್ ಟ್ರಯಾಂಗಲ್ ADC ಹೌದಾ? ಈಗ ಇದು ಒಂದೇ ಟ್ರಯಾಂಗಲ್ ಅಲ್ಲಿ ಎರಡು ಟ್ರಯಾಂಗಲ್ ಇದೆ. ಹೌದಾ? ಹಾಗಾಗಿ ADB ಒಂದು, ADC ಒಂದು. ಅದ್ರೊಳಗೆ ಏನ್ ಕನ್ಸಿಡರ್ ಮಾಡಿದಾರು, AD ಇಸ್ ಈಕ್ವಲ್ ಟು AD ಅಂದ್ರ ಈ ಟ್ರಯಾಂಗಲ್ಗೂ ಇದೇ ಸೈಡ್ ಇದೆ, ಈ ಟ್ರಯಾಂಗಲ್ಗೂ ಇದೇ ಸೈಡ್ ಇರೋದ್ರಿಂದ ಇಲ್ಲಿ ಏನಾಗಿದೆ ನಮ್ಗೆ, ಬಿಕಾಸ್ ಕಾಮನ್ ಸೈಡ್ ಅಂತ ಆಗಿದೆ. ಓಕೆ, ಸೊ ನೆಕ್ಸ್ಟ್ ADB ಆಂಗಲ್ ADB ಇಸ್ ಈಕ್ವಲ್ ಟು ಆಂಗಲ್ ADC. ಹೌದಾ? ಇಲ್ಲಿ ನಮ್ಗ ಈ ಒಂದು ಚಿತ್ರವನ್ನ ನೋಡಿದ್ರ ಗೊತ್ತಾಗ್ತೈತಿ ಇದು ಎರಡು ಈಕ್ವಲ್ ಆಗಿದಾವು ಅಂತ ಹೇಳಿ. ಹೌದಾ? ಅಲ್ಲಿ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಎಕ್ಸಾಕ್ಟ್ಲಿ ಅದು 90 ಡಿಗ್ರಿ ಇರ್ತೈತಿ. ಓಕೆ, ಹಾಗಾಗಿ ಆಂಗಲ್ ADB ಇಸ್ ಈಕ್ವಲ್ ಟು ಆಂಗಲ್ ADC ಅಂತ ಬರ್ದಿವಿ. ಓಕೆ, ಅದ್ರ ನೆಕ್ಸ್ಟ್ ನಮಗ್ ಮತ್ತೆ ಇನ್ನೊಂದು ಏನ್ ತಗೊಂಡಿದಾರು, BD ಇಸ್ ಈಕ್ವಲ್ ಟು CD. BD ಇಸ್ ಈಕ್ವಲ್ ಟು CD ಅಂತ ನಾವ್ ಯಾಕೆ ಬರೀತೇವೆ ಹೇಳ್ರಿ, ಇಲ್ಲಿ ಗಿವನ್ ಥಿಂಗ್ಸ್ ಒಳಗೆ ಏನಾಗಿದೆ, AD ಇಸ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ BC. ಹೌದಾ? ಎಕ್ಸಾಕ್ಟ್ 90 ಡಿಗ್ರಿ ಅಂದ್ರೆ ಅಲ್ಲಿ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದ್ರೆ ಎಕ್ಸಾಕ್ಟ್ ಅರ್ಧವನ್ನ ಅದು ಕಟ್ ಮಾಡಿರ್ತೈತಿ ಅಂತ ಅರ್ಥ. ಹಾಗಾಗಿ ಆಟೋಮೆಟಿಕ್ಲಿ ನಮ್ಗೆ ಏನಾಗತ್ತ, BD ಇಸ್ ಈಕ್ವಲ್ ಟು CD ಅಂತ ಆಗತ್ತ, ಬಿಕಾಸ್ AD ಇಸ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ BC ಅಂತ ಆಗತ್ತ. ಓಕೆ, ಇವಾಗ ಏನಾಯ್ತು, ಟೂ ಸೈಡ್ಸ್ ಗಳು ಈಕ್ವಲ್ ಆದ್ವು, ಒನ್ ಆಂಗಲ್ಸ್ ಕೂಡ ಈಕ್ವಲ್ ಆಯ್ತು. ಹಾಗಾದ್ರೆ ಯಾವ ಒಂದು ಕಾಂಗ್ರುವೆನ್ಸಿಯನ್ನ ಇಲ್ಲಿ ಯೂಸ್ ಮಾಡಿದ್ರು, SAS. ಬೇಸ್ಡ್ ಆನ್ SAS ಕಾಂಗ್ರುವೆನ್ಸಿ ನಾನು ಏನ್ ಬರೀಬಹುದು ಹೇಳ್ರಿ, ಐ ಕ್ಯಾನ್ ರೈಟ್ ಹಿಯರ್ ದಟ್ ಈಸ್ ಟ್ರಯಾಂಗಲ್ ADB is congruent triangle of ADCB. ಇವೆರಡು ಏನಾದ್ವು ಹಾಗಾದ್ರೆ ಸರ್ವಸಮ ತ್ರಿಭುಜಗಳು ಅಂತ ಅದು. ಓಕೆ, ಸೊ ಆಟೋಮೆಟಿಕ್ಲಿ ಇಲ್ಲಿ ಎರಡು ಸೈಡ್ಗಳು ಮತ್ತು ಒಂದು ಆಂಗಲ್ಗಳು ನಮ್ಗೆ ಏನಾಯ್ತು, ಈಕ್ವಲ್ ಆದ್ವು ಅಂದ್ರ ಬೇಸ್ಡ್ ಆನ್ CPCT ಕರೆಸ್ಪಾಂಡಿಂಗ್ ಪಾರ್ಟ್ ಆಫ್ ಕಾಂಗ್ರುವೆನ್ಸಿ ಟ್ರಯಾಂಗಲ್ ಅಂತ ಇದೆಯಲ್ಲ, ಆಟೋಮೆಟಿಕ್ಲಿ ಇಲ್ಲಿ ಇದಕ್ಕೆ ಹೊಂದಿರ್ತಕ್ಕಂಥ ಸೈಡ್ ಕೂಡ ನಮ್ಗೆ ಏನಾಗ್ತೈತಿ, ಈಕ್ವಲ್ ಆಗ್ತೈತಿ. ಹಾಗಾಗಿ AB ಇಸ್ ಈಕ್ವಲ್ ಟು AC ಅಂತ ಹೇಳಿ ನಾವು ಬರೀಬಹುದು. ಇದ್ರ ಜೊತೆಗೆ ಅವ್ರು ಕೊಟ್ಟಿರುವಂತ ಏನ್ ಕ್ವಶನ್ ಕೇಳಿದ್ರಲ್ಲ ಅದನ್ನು ಕೂಡ ನಾವಿಲ್ಲಿ ಪ್ರೂಫ್ ಮಾಡ್ಬೋದು. ಹೌದಾ? ಸ್ವಲ್ಪ ಇದೇನಾಗ್ತೈತಿ, ಜಾಮೆಟ್ರಿ ಪಾರ್ಟ್ ಇರೋದ್ರಿಂದ ಇಲ್ಲಿ ಏನಾಗ್ತೈತಿ, ಯಾವುದೇ ಕ್ಯಾಲ್ಕುಲೇಷನ್ ಇರೋದಿಲ್ಲ. ಇಲ್ಲಿ ಸ್ವಲ್ಪ ನೀವೇನ್ ಮಾಡ್ಬೇಕು, ಪದೇ ಪದೇ ಇವನ್ನ ಬರೀತಾ ಇರ್ಬೇಕು. ಹೌದಾ? ಎಸ್ಪೆಷಲಿ ಮ್ಯಾಥ್ಸ್ ಒಳಗ ನೀವು ಸುಮ್ನೆ ಬುಕ್ ಹಿಡ್ಕೊಂಡು ಓದಿದೆ ಇಲ್ಲಿ ಬಂತು ಇದಂದ್ರ ದಟ್ಸ್ ಅ ರಾಂಗ್ ವೇ. ಹೌದಾ? ಆಲ್ಮೋಸ್ಟ್ ನೀವೇನ್ ಮಾಡ್ರಿ, ನಿಮ್ಮ ಹಳೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಪೇಜಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದ್ ಪಿನ್ ಹೊಡೆಯೋದು. ಆಲ್ಮೋಸ್ಟ್ ಎಷ್ಟು ಬರೀತಾ ಹೋಗ್ತೀರಿ ಅಷ್ಟು ಮ್ಯಾಥ್ಸ್ ನಿಮ್ಗ ತಲೆಯೊಳಗೆ ಹೋಗ್ತಿರ್ತಿ. ಇಲ್ಲ ನೀವು ಹಂಗೆ ಓದೋದು, ಸುಮ್ಮನೆ ಇಲ್ಲಿ ಓದೋದು ಈ ರೀತಿ ಓದೋದು. ಬಹಳ ಜನ ಆಲ್ಮೋಸ್ಟ್ ಒಂದು 50% ಮಕ್ಕಳಿಗೆ, ಹೌದಾ, 50% ಮಕ್ಕಳು ಏನ್ ಮಾಡ್ತಾರಂದ್ರ ಸುಮ್ನೆ ಓದೋದು ಸುಮ್ನೆ ಬುಕ್ ಹಿಡ್ಕೊಳ್ಳೋದು ಓದೋದು. ಹೌದಾ? ಅಲ್ಲಿ ಏನ್ ಮಾಡ್ಬೇಕಂದ್ರ ನಾವೊಂದು ಹಂಗೆ ನನಗೊಂದು ಅನ್ಸಿದಂತ ಟಿಪ್ಸ್ ಹೇಳ್ಬೇಕಂದ್ರ, ಯಾವುದೇ ಸಬ್ಜೆಕ್ಟ್ ಓದ್ರಿ ನೀವು, ಅಲ್ಲಿ ಓದೋದ್ ಬೇಕಾದ್ರೆ ನಿಮ್ ಕಡೆ ಒಂದು ರಫ್ ಬುಕ್ ಇರ್ಬೇಕು. ಹೌದಾ? ಒಂದು ಕ್ವಶನ್ ಓದಿದ್ಮೇಲೆ ಅದಕ್ಕೊಂದು ಆನ್ಸರ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಏನ್ ಬೈಪಟ್ ಹಾಕಿದ್ರು ಅಥವಾ ಅಂಡರ್ಸ್ಟ್ಯಾಂಡ್ ಮಾಡಿದ್ರು ಏನೋ ಮಾಡ್ರಿ, ಆಮೇಲೆ ಏನ್ ಮಾಡ್ಬೇಕು, ಆ ಟೆಕ್ಸ್ಟ್ ಬುಕ್ ಅನ್ನ ಮುಚ್ಚಿಟ್ಟು ಒಂದ್ಸಲ ಇಲ್ಲೇ ಬರಿಬೇಕದನ್ನ. ಅಂದಾಗ ನಿಮ್ಗೆ ಏನಾಗ್ಬಿಡ್ತೈತಿ, ಪರ್ಫೆಕ್ಟ್ ಆಗ್ಬಿಡ್ತೈತಿ. ಏನ್ ಓದಿರ್ತಿರಲ್ಲ ನೀವ್ ಒಂದು ದಿನಕ್ಕೆ 2 ಕ್ವಶನ್ ಓದ್ರಿ, ಅದ್ರದ್ದು 2 ಆನ್ಸರ್ ಅನ್ನ ಪರ್ಫೆಕ್ಟ್ ಮಾಡ್ರಿ, ಆದ್ರೆ 100% ಪರ್ಫೆಕ್ಟ್ ಇರ್ಬೇಕು.
ಹೌದಾ. ಆಮೇಲೆ ಯಾವುದೇ ಇರ್ಲಿ ಆಲ್ಮೋಸ್ಟ್ ಓದಿದ್ದನ್ನ ಬರಿಬೇಕು. ಹೌದಾ. ಓದಿದ್ದನ್ನ ನೀವು ಎಷ್ಟು ಬರೀತಿರಲ್ಲ ಅಷ್ಟು ನಿಮ್ಮ ಮೈಂಡ್ ಒಳಗೆ ಉಳಿತೈತಿ. ಹಂಗೆ ಓದೋದಿ ಬಿಟ್ರಿ ಅದ್ ಏನೂ ಆಗೋದಿಲ್ಲ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡ್ರಿ ಇವತ್ತಿಂದ, ಏನ್ ಓದ್ತಿರಲ್ಲ ಅದನ್ನ ಬರೀರಿ. ಹೌದಾ. ಏನ ಓದ್ರಿ ಆಮೇಲೆ ಅದನ್ನ ಸ್ವಲ್ಪ ಒಂದ್ ಬಿಟ್ಟು 2 ಸಲ ಓದ್ರಿ. ಬೇಕಾದ್ರೆ 10 ಸಲ ಓದಿದ್ದನ್ನು ಒಂದ್ಸಲ ಬರದ್ ನೋಡ್ರಿ, ಅದು ಎಷ್ಟು ನಿಮ್ಗ ಎಫೆಕ್ಟ್ ಆಗ್ತೈತಿ ಅನ್ನೋದು ಗೊತ್ತಾಗ್ತೈತಿ. ಹೌದಾ. ಅದ್ರಾಗ ಸ್ಪೆಷಲಿ ಮ್ಯಾಥ್ಸ್ ಒಳಗ ನೀವು ಬರದ್ ತಗಿಲೆ ಓದಿದ್ರ ಅದ್ ಏನು ಯೂಸ್ ಇಲ್ಲ. ಹೌದಾ. ಹಾಗಾಗಿ ಆಲ್ಮೋಸ್ಟ್ ಇವತ್ತಿಂದ ಸ್ವಲ್ಪ ಅದನ್ನ ರೂಢಿ ಮಾಡ್ಕೊರಿ. ಯಾಕಂದ್ರೆ ನಿಮ್ಗ ನೆಕ್ಸ್ಟ್ ಸ್ಟ್ಯಾಂಡರ್ಡ್ 10th ಕ್ಲಾಸಿಗೆ ಹೋಗೋದ್ರಿಂದ ಇವಾಗಿನಿಂದ ನಿಮ್ಗ ಹೆಲ್ಪ್ ಆಗ್ತೈತಿ. ಓಕೆ. ಸೊ ಹಾಗಾಗಿ AD ಇಸ್ ಈಕ್ವಲ್ ಟು AC, AB ಇಸ್ ಈಕ್ವಲ್ ಟು AC ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. ಓಕೆ. ಈಗ ನೆಕ್ಸ್ಟ್ ಹೋಗೋಣ ಅಂತ. ಸೊ ನಾ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಇದು ಜಾಮೆಟ್ರಿ ಪಾರ್ಟ್ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗ್ತೈತಿ. ಹೌದಾ. ಸೊ ಈಗ ನಾವು ಅಲ್ಜಿಬ್ರಾ ಇರ್ಬೋದು, ಅರ್ಥಮೆಟಿಕ್, ಅಲ್ಲಿ ಏನ್ ಮಾಡ್ಬಿಡ್ತೇವಿ ಈಸಿಲಿ ಅಲ್ಲೇ ಒಂದ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅದು ತಾನೇ 1 by 1 ನಾವೇ ಮಾಡ್ತಾ ಮಾಡ್ತಾ ಹೋಗ್ತಿವಿ. ಹೌದಾ. ಬಟ್ ಇಲ್ಲಿ ಹಂಗ ಆಗಿರೋದಿಲ್ಲ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ನಾವು ನೆನ್ಪಿಟ್ಕೋಬೇಕು. ಹಾಗಾಗಿ ಆಲ್ಮೋಸ್ಟ್ ಇವ್ನ ಏನ್ ಮಾಡ್ಬೇಕಂದ್ರೆ 4 ಸಲ ನೀವು ಓದಿದ್ ನೋಡ್ಕೊಂಡ್ರಿ ಅಂದ್ರೆ ಅಟ್ಲೀಸ್ಟ್ 1 ಸಲ ಆದ್ರೂ ನೀವು ಬರೆದು ಪ್ರಾಕ್ಟೀಸ್ ಮಾಡ್ರಿ. ಓಕೆ. ಇದೊಂದು ನನ್ನ ಕಡೆಯಿಂದ ಒಂದು ಸಣ್ಣ ಟಿಪ್ಸ್. ಇದನ್ನ ಸ್ವಲ್ಪ ಇದನ್ನ ಮಾಡ್ರಿ, ವರ್ಕ್ ಮಾಡ್ರಿ. ಇದ್ರ ಮೇಲೆ ಇದು ಹೆಂಗ್ ಎಫೆಕ್ಟ್ ಆಗ್ತೈತಿ ಅನ್ನೋದು ನಾನು ಆಮೇಲೆ ನೀವೇ ಹೇಳುತ್ತೀರಂತ. ಓಕೆ. ಸೊ ನೆಕ್ಸ್ಟ್ ಈಗ ಥರ್ಡ್ ಕ್ವಶನ್ ಆಫ್ ದಿಸ್ ಎಕ್ಸರ್ಸೈಸ್ 7.2. ಆಮೇಲೆ ನಿಮ್ಗೆ ನೀವು ಇನ್ನೂ ಜಾಯಿನ್ ಆಗಿದ್ದಿಲ್ಲ, ಅವಾಗನ ನಾನು ಒಂದ್ ಮಾತು ಹೇಳಿದೆ ನಿಮ್ಗೆ, ಅದಕ್ಕೆ ನಾನು ಮತ್ತೊಂದ್ಸಲಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗಿದೆ ಅಂದ್ರ, ನಾ ಸ್ಟಾರ್ಟಿಂಗ್ ಹೇಳಿದೆ, ಯಾವುದೇ ಒಂದು ಕ್ವಶನ್ ಇರ್ಲಿ ಅಥವಾ ಯಾವುದೇ ಸಬ್ಜೆಕ್ಟ್ ಇರ್ಲಿ, ಎಸ್ಪೆಷಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಇತ್ತಂದ್ರ ನೀವೇನ್ ಮಾಡ್ಬೇಕು, ಎಲ್ಲಿ, ಏಕೆ, ಹೇಗೆ ಅನ್ನುವಂತ ಕ್ವಶನ್ಸ್ ಗಳನ್ನ ಕೇಳುವಂತ ಪ್ರವೃತ್ತಿ ಇರ್ಬೇಕು. ಹೌದಾ. ನಾ ಯಾಕೆ ನಿಮ್ಗೆ ಅವಾಗ ಜಾಯಿನ್ ಆಗ್ಲಿದ್ದಕ್ ನಾ ಮತ್ತೊಂದ್ಸಲ ರಿಪೀಟ್ ಮಾಡ್ಬೇಕು ಅನ್ನಿಸ್ತು, ಯಾಕಂದ್ರೆ ಇಂಪಾರ್ಟೆಂಟ್ ಅನ್ನಿಸ್ತು. ಹಾಗಾಗಿ ನೀವು ಎಲ್ಲಿ, ಏಕೆ, ಹೇಗೆ ಅದನ್ನ ಒಂದ್ ಯಾವುದೇ ಸಬ್ಜೆಕ್ಟ್ ಟಾಪಿಕ್ ಇರ್ಬೋದು, ಅದನ್ನ ನಮ್ಮ ಡೇ ಟು ಡೇ ಲೈಫ್ ಒಳಗ ಎಲ್ಲಿ ಯೂಸ್ ಮಾಡ್ತಾರೋ, ಏಕೆ ಯೂಸ್ ಮಾಡ್ತಾರೋ, ಮತ್ತೆ ಹೇಗೆ ಯೂಸ್ ಮಾಡ್ತಾರೋ ಅನ್ನುವಂತ ಕ್ವಶನ್ಸ್ ಗಳಿರ್ಬೇಕು. ಆಮೇಲೆ ನೀವ್ ಏನ್ ಮಾಡ್ರಿ, ಸೈನ್ಸ್ ಮತ್ತು ಮ್ಯಾಥ್ಸ್ ಎಸ್ಪೆಷಲಿ ಕ್ವಶನ್ ಕೇಳುವಂತ ಪ್ರವೃತ್ತಿ ಇರ್ಬೇಕು. ಮೀನ್ಸ್ ಇದನ್ನ ಹಿಂಗಂದ್ರೆ ಹೆಂಗೆ, ಮತ್ತೆ ಇದನ್ನ ಈ ರೀತಿನೂ ಯೂಸ್ ಮಾಡ್ಬೋದ. ಆಮೇಲೆ ಸ್ಪೆಷಲಿ ಸೈನ್ಸ್ ಒಳಗೆ ನಿಮ್ಗೆ ಇನ್ನೂ ಕ್ರಿಯೇಟಿವ್, ನಿಮ್ ಮೈಂಡ್ ಇನ್ನೂ ಕ್ರಿಯೇಟಿವ್ ಆಗ್ಲಿಕ್ಕೆ ಅವಕಾಶ ಇದೆ. ಹೌದಾ. ಅಲ್ಲಿ ನಿಮ್ಗ ಯಾಕಂದ್ರೆ ಅದೆಲ್ಲ ಡೇ ಟು ಡೇ ಲೈಫ್ ಒಳಗೆ ಬಳಸುವಂತ ವಸ್ತುಗಳ ಮೇಲೆ ಇರ್ತೈತಿ. ನೀವು ಇನ್ನೂ ಸಾಕಷ್ಟು ಆಲ್ಮೋಸ್ಟ್ ಕ್ವಶನ್ಸ್ ಗಳನ್ನ ಕೇಳುವಂತ ಪ್ರವೃತ್ತಿ ಇರ್ಲಿ. ಹೌದಾ. ಸೊ ನೋಡೋಣಂತ ಇನ್ಮೇಲಿಂದ ಎಷ್ಟೆಷ್ಟು ಕ್ವಶನ್ ಕೇಳ್ತೀರಿ ಅಂತ ಹೇಳಿ. ಹೌದಾ. ಆಲ್ಮೋಸ್ಟ್ ಕ್ವಶನ್ಸ್ ಕೇಳುವಂತ ಒಂದು ಸ್ಕಿಲ್ ಅನ್ನ ಬೆಳೆಸ್ಕೊರಿ. ಅಂದಾಗ ನಿಮ್ಮ ಮೈಂಡ್ ವರ್ಕ್ ಆಗ್ಲಿಕ್ಕೆ ಶುರು ಆಗ್ತೈತಿ. ಇಲ್ಲ ಅಂತಂದ್ರೆ ನಾವು ಹೇಳಿದ್ದು ನೀವು ಬರೀ ಕೇಳೋದ ಅಂದ್ರೆ ಅದು ಮೈಂಡ್ ಏನು ವರ್ಕ್ ಆಗುದಿಲ್ಲ. ಹೌದಾ. ಸೊ ನೋಡೋಣ ಇನ್ಮೇಲೆ. ಹಾಗಾದ್ರೆ ಕ್ವಶನ್ ಕೇಳ್ತಿರಲ್ಲ. ಓಕೆ. ಕೇಳ್ತೀರ ಅಂತ ಅನ್ಕೊಂಡು ಇವತ್ತು ಇದನ್ನ ನೆಕ್ಸ್ಟ್ ಕ್ವಶನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ. ಥರ್ಡ್ ಕ್ವಶನ್ ಏನಿದೆ ಅಂದ್ರ, ಒಂದು ಟ್ರಯಾಂಗಲ್ ಅನ್ನ ಕೊಟ್ಟಿದ್ದಾರೆ. ಓಕೆ. ಈ ರೀತಿ ಒಂದು ಟ್ರಯಾಂಗಲ್ ಇದೆ. ಸೊ ABC ಅಂತ ಇದೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಇದನ್ನ E ಅಂತ ಇದೆ. ಓಕೆ. ಸೊ ಇದು ಎಕ್ಸಾಕ್ಟ್ಲಿ ರೈಟ್ ಆಂಗಲ್ ಆಗಿದೆ. ನೆಕ್ಸ್ಟ್ ಇದು F ಅಂತ ಇದೆ. ಈ ರೀತಿ ಕ್ವಶನ್ ಇದೆ ನಮ್ಗೆ. ಹೌದಾ. ಸೊ ಇದ್ರದ್ದು ಫಸ್ಟ್ ಪ್ರೂಫ್ ಏನ್ ಮಾಡ್ಬೇಕಂತ, ಫಸ್ಟ್ ಒನ್ ಇಸ್ ಈಕ್ವಲ್ ಟು BE ಅಂಡ್ CF ಆರ್ ಆಲ್ಟಿಟ್ಯೂಡ್ ಅಂತ. BE ಅಂಡ್ CF. ಹೌದಾ. CF ಆರ್ ಆಲ್ಟಿಟ್ಯೂಡ್ಸ್ ಅಂತ. ಹೌದಾ. ನೆಕ್ಸ್ಟ್ AC ಇಸ್ ಈಕ್ವಲ್ ಟು AB ಅಂತ ನಾವು ಪ್ರೂಫ್ ಮಾಡಬೇಕು. ಸೆಕೆಂಡ್ ಒನ್ ಅನ್ನ ಏನಂತ ಪ್ರೂವ್ ಮಾಡಬೇಕು, AC ಇಸ್ ಈಕ್ವಲ್ ಟು AB ಅಂತ ಹೇಳಿ ಪ್ರೂವ್ ಮಾಡಬೇಕು. ಹೌದಾ. ಇವೆರಡು ಕರೆಕ್ಟಾ. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ನೋಡ್ರಿ, ಫಸ್ಟ್ ಟ್ರಯಾಂಗಲ್ AEB ಅಂಡ್ AFC ಆರ್ ಸಿಮಿಲರ್ ಬೈ AS ಕಾಂಗ್ರುವೆನ್ಸಿ. ಹೌದಾ. ಸೊ ಇಲ್ಲಿ ಏನಾಗಿದೆ, ಟ್ರಯಾಂಗಲ್ ನಾ ಏನನ್ನ ಕನ್ಸಿಡರ್ ಮಾಡ್ತೇನೆ ನೋಡ್ರಿ ಇಲ್ಲಿ, AEB. ಹೌದಾ. AEB
and triangle AFC are similar triangle ಅಂದ್ರೆ ಆಲ್ಮೋಸ್ಟ್ ನೋಡ್ಲಿಕ್ಕೆ ಸೇಮ್ ಇದಾವೆ ಹೌದಾ ಸಿಮಿಲರ್ ಟ್ರಯಾಂಗಲ್ ಓಕೆ triangle by AAS ಅಂತ ಇದೆ ಹೌದಾ ಕಾಂಗ್ರುವೆನ್ಸಿ ಓಕೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಇವೆರಡು ಸೇಮ್ ಇರೋದ್ರಿಂದ ನೆಕ್ಸ್ಟ್ ನಾವ್ ಏನ್ ಬರೀತಿದೀವಿ ಅಂದ್ರ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎ ಹೌದಾ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ನಿಮ್ಗೆ AEB ಅಂಡ್ AFC ಅಂದಾಗ ಇಲ್ಲಿ ಕಾಮನ್ ಆಂಗಲ್ ಇವೆರಡು ಆಂಗಲ್ ಗಳಿಗೆ ಟ್ರಯಾಂಗಲ್ ಗಳಿಗೆ ಕಾಮನ್ ಆಂಗಲ್ ಯಾವ್ದಾಯ್ತು ಹಾಗಾದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿಕಾಸ್ ಕಾಮನ್ ಆಂಗಲ್ ಅಂತ ಇದೆ ನೆಕ್ಸ್ಟ್ AEB ಅಂಡ್ AFC ಆಟೋಮೆಟಿಕ್ಲಿ ಈ ಆಂಗಲ್ ಈಕ್ವಲ್ ಆಗಿದೆ ಅಂದ್ರೆ ಆಮೇಲೆ ಇಲ್ಲಿ ಕೂಡ ನಮ್ಗೆ ಏನಾಗ್ತೈತಿ ಜಸ್ಟ್ ಸಿಂಬಾಲ್ ಮೇಲೆ ನಾವು ಹೇಳ್ಬೋದು ಇವೆರಡು ಈಕ್ವಲ್ ಆಗಿದಾವಂತೆ ಹಾಗಾದ್ರೆ ಆಂಗಲ್ AEB ಇಸ್ ಈಕ್ವಲ್ ಟು ಆಂಗಲ್ AFC ಹೌದಾ ಬಿಕಾಸ್ ರೈಟ್ ಆಂಗಲ್ಸ್ ಅಂತ ಇದೆ ಹೌದಾ ಸೊ ಇಲ್ಲಿ ಆಂಗಲ್ ಎರಡು ಹೌದಾ ಇದೊಂದು ಆಂಗಲ್ ಈಕ್ವಲ್ ಆಯ್ತು ಆಮೇಲೆ ಇದೊಂದು ಆಂಗಲ್ ಈಕ್ವಲ್ ಆಯ್ತು ಅದ್ರ ನೆಕ್ಸ್ಟ್ ಏನಾಯ್ತು AB ಇಸ್ ಈಕ್ವಲ್ ಟು AC ಇಲ್ಲಿ ಏನಾಯ್ತು ನಮ್ಗೆ ಹೇಳ್ರಿ ಇವೆರಡು ಈಕ್ವಲ್ ಅದಾವ ಅಂದ್ರೆ ಆಟೋಮೆಟಿಕ್ಲಿ AB ಇಸ್ ಈಕ್ವಲ್ ಟು AC ಅಂತ ನಾವು ಬರೀಬಹುದು ದೇರ್ ಫೋರ್ triangle AEB is congruency triangle of AFC ಅಂತ ಇದೆ ಹೌದಾ ಸೊ ಇಲ್ಲಿ ಏನಾಗ್ತೈತಿ ಸೈಡ್ಗಳು ಮತ್ತೆ ಆಂಗಲ್ಸ್ ಗಳು ಈಕ್ವಲ್ ಆದ್ವು ಅಂದ್ರೆ ಆಟೋಮೆಟಿಕ್ಲಿ ದೇ ಆರ್ ಬೋತ್ ಏನಾಗ್ತಾವ ಹೇಳ್ರಿ ಕಾಂಗ್ರುವೆನ್ಸಿ ಟ್ರಯಾಂಗಲ್ಸ್ ಗಳಾಗ್ತಾವು ದೇರ್ ಫೋರ್ BE ಇಸ್ ಈಕ್ವಲ್ ಟು CF ಅಂತ ಹೇಳಿ ನಾವ್ ಏನ್ ಮಾಡ್ಬೋದು ಪ್ರೂಫ್ ಮಾಡ್ಬೋದು ಓಕೆ ಆಯ್ತಾ ಸೊ ದಿಸ್ ಇಸ್ ದ ಎಕ್ಸರ್ಸೈಸ್ 7.2 ಇನ್ನು ಒಂದಿಷ್ಟು ಪ್ರಾಬ್ಲಮ್ಸ್ ಗಳದಾವು ಅವನ್ನ ನೀವೇ ಸಾಲ್ವ್ ಮಾಡ್ರಿ ಇನ್ ಕೇಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಂಗೆ ಇನ್ಫಾರ್ಮ್ ಮಾಡ್ರಿ ನಾ ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಸಾಲ್ವ್ ಮಾಡ್ತೀನಿ ಓಕೆ ಇದರ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಟ್ರಯಾಂಗಲ್ ಓಕೆ ಸೊ ನೆಕ್ಸ್ಟ್ ಯಾವ್ದಿದೆ ನೋಡೋಣ ಅಂತ ಸೊ ಯಾವ್ದಿದೆ ಅಂದ್ರ ಸಮ್ ಮೋರ್ ಕ್ರೈಟೀರಿಯಾ ಫಾರ್ ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ ಹೌದಾ ಇದ್ರ ಮೇಲೆ ಇನ್ನೊಂದಿಷ್ಟು ನೀವು ಎಕ್ಸರ್ಸೈಸ್ ಗಳನ್ನ ಸಾಲ್ವ್ ಮಾಡ್ತಾ ಇರಿ ಹೌದಾ ಸೊ ಈಗ ನಾನು ಏನ್ ಅನ್ಸ್ತಾ ಇದೆ ಇವೆಲ್ಲ ಸ್ವಲ್ಪ ಡಿಫಿಕಲ್ಟ್ ಇರೋದ್ರಿಂದ ನೀವು ಅವ್ನು ಸಾಲ್ವ್ ಮಾಡ್ಲಿಕ್ಕೆ ಹೋಗುದಿಲ್ಲ ಹೌದಾ ಬಹಳ ಜನ ಸ್ಟೂಡೆಂಟ್ ಅನ್ನು ನೀವೇ ಮಾಡ್ರಿ ಅಂತ ಬಿಟ್ರೆ ಅದನ್ನೇನು ಮಾಡಂಗೇ ಇಲ್ಲ ನೀವು ಹೌದಾ ಹಾಗಾಗಿ ಸ್ವಲ್ಪ ನಾನು ಒಂದಿಷ್ಟು ಸ್ಟಾರ್ಟಿಂಗ್ ಸ್ವಲ್ಪ ಆದ್ರೂ ಬಿಡಿಸ್ಬೇಕು ಅಂತ ಹೇಳಿ ನಾನು ಏನ್ ಮಾಡ್ತಿರ್ತೀನಿ ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡ್ತಾ ಇರ್ತೀನಿ ಅದ್ರ ನೆಕ್ಸ್ಟ್ ಸೇಮ್ ಇರುವಂತ ಅವ್ನು ಬಿಟ್ಟಿರ್ತೇನಲ್ಲ ಅವ್ನು ನೀವು ಸಾಲ್ವ್ ಮಾಡ್ಬೇಕು ಓಕೆ ಸೊ ಹಾಗಾಗಿ ನೆಕ್ಸ್ಟ್ ಈಗ ಏನಂದ್ರ ಸಮ್ ಮೋರ್ ಕ್ರೈಟೀರಿಯಾ ಫಾರ್ ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ ಹೌದಾ ಸಮ್ ಮೋರ್ criteria for congruency of triangle ಓಕೆ ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ ಅಂತ ಇದೆ ಓಕೆ ಸೊ ಇಲ್ಲಿ ಏನಾಗಿದೆ ಒಂದ್ ಸೆಕೆಂಡ್ ಇಲ್ಲಿ ಏನಾಗಿದೆ ಒಂದು ನಾನು ಏನ್ ಮಾಡ್ತೀನಿ ಇಲ್ಲಿ ಮತ್ತೆ ಎರಡೆರಡು ಯಾವ್ಯಾವ ಒಂದು ಕಾಂಗ್ರುವೆನ್ಸಿ ಆಲ್ರೆಡಿ ನಾವು ಯಾವ್ಯಾವನ್ನ ಕಲ್ತಿದ್ವಿ ಎಸ್ ಅನ್ನ ಕಲ್ತಿದ್ವಿ ಓಕೆ ನೆಕ್ಸ್ಟ್ ಎ ಅನ್ನ ಕಲ್ತಿದ್ವಿ ಅಂದ್ರ ಟೂ ಸೈಡ್ ಮತ್ತು ಒಂದ್ ಆಂಗಲ್ ಈಕ್ವಲ್ ಇದ್ದಿದ್ದಂತಹ ಒಂದು ಕಾಂಗ್ರುವೆನ್ಸಿ ಕಲ್ತೀವಿ ಅದಾದ್ಮೇಲೆ ಎರಡು ಆಂಗಲ್ ಮತ್ತು ಒಂದ್ ಸೈಡ್ ಈಕ್ವಲ್ ಇರುವಂತವನ್ನ ಕಲ್ತಿದ್ವಿ ಬಟ್ ಇವತ್ತೇನು ಕಲಿತಾ ಇದೀವಿ ಅಂದ್ರ ಎಸ್ ಹೌದಾ ಎಸ್ ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ ಅಂತ
ಕಲಿತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನಾನೊಂದು ಎಕ್ಸಾಂಪಲ್ ಅನ್ನ ಹೇಳ್ತೇನೆ ನೋಡ್ರಿ. ಕನ್ಸ್ಟ್ರಕ್ಟ್ ಟೂ ಆಂಗಲ್ಸ್ ವಿತ್ ಸೈಡ್ಸ್. ಹೌದಾ, ಸೊ ಇಲ್ಲಿ ಏನಾಗ್ತೈತಿ, ನಾನು just example I can give, just example. This is A, B, C. Again I can construct another triangle by name P, Q, R. Okay, so ಇಲ್ಲಿ ಏನಾಗಿದೆ ಹಾಗಾದ್ರೆ, ಇದು 3 ಸೆಂಟಿಮೀಟರ್, ನೆಕ್ಸ್ಟ್ ಇದು 4 ಸೆಂಟಿಮೀಟರ್, ಇದು 4.5. ಓಕೆ, ನೆಕ್ಸ್ಟ್ ಅಗೇನ್ ಇದು ಕೂಡ 3 ಸೆಂಟಿಮೀಟರ್, ಇದು 4, ಇದು 4.5 ಅಂತ ಇದೆ. ಹೌದಾ, ಇನ್ ಕೇಸ್ ನಾವ್ ಇವಾಗ ಏನ್ ಮಾಡ್ತಿದೀವಿ, ಇಲ್ಲೇ ಟ್ರಯಾಂಗಲ್ ಎ ಬಿ ಸಿ ಅಂತ ಇದೆ, ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಇದೆ. ಬಟ್ ಇಲ್ಲಿ ಏನಾಗಿದಾವೆ ಎಲ್ಲಾ ಸೈಡ್ಸ್, ಸ್ವಲ್ಪ ಇವ್ ಎರಡು ಟ್ರಯಾಂಗಲ್ಸ್ ಗಳನ್ನ ಅಬ್ಸರ್ವ್ ಮಾಡ್ರಿ, ನೀವು ಏನಾಗ್ತೈತಿ, ಇಲ್ಲಿ ಇರುವಂತ ಆಂಗಲ್ಸ್ ಗಳು ಸೇಮ್, ಎಲ್ಲಾ ಆಂಗಲ್ಸ್ ಗಳು ಇಲ್ಲೇ ಏನಾಗಿದ್ದಾವ ಹೇಳ್ರಿ, ಸೈಡ್ಸ್ ಗಳು ಈಕ್ವಲ್ ಆಗಿದಾವ. ಇದು 3 ಸೆಂಟಿಮೀಟರ್ ಇದೆ, ಇದು 3 ಸೆಂಟಿಮೀಟರ್ ಇದೆ, ಇದು 4 ಇದೆ, ಇದು 4 ಇದೆ, ಇದು 4.5 ಇದೆ, 4.5 ಇದೆ. ಅಂದ್ರೆ ನಿಮಗೆ ನೋಡಿದ್ರೆ ಅನಿಸ್ತೈತಿ ಎರಡೂ ಟ್ರಯಾಂಗಲ್ಸ್ ಗಳು ಇಲ್ಲಿ ಏನಾಗಿದ್ದವು, ಸೈಡ್ ವೈಸ್ ಎಲ್ಲ ಸಿಮಿಲರ್ ಆಗಿದಾವ. ಹೌದಾ, ಇದನ್ನ ಏನ್ ಮಾಡ್ತೇನೆ, ಜಸ್ಟ್ ನಾನು ನಿಮ್ಗೆ ಹೇಳೋದು, ಇದನ್ನ ತಗೊಂಡು ಇದ್ರ ಮೇಲೆ ಈ ರೀತಿ ಕವರ್ ಮಾಡ್ತೇನೆ. ಅವಾಗ ಏನಾಗ್ತೈತಿ, ಎಕ್ಸಾಕ್ಟ್ಲಿ ಕವರ್ ಆಗ್ಬಿಡ್ತೈತಿ. ಹೌದಾ, ಎಕ್ಸಾಕ್ಟ್ಲಿ ಕವರ್ ಆಗ್ಬಿಡ್ತೈತಿ. ಸೊ ನಿಮ್ಗೊಂದು ಎಕ್ಸಾಂಪಲ್ ಅಂದ್ರ, ಈಗ 2 ಬಳೆ ಇರ್ತಾವ. ಹೌದಾ, ಆ ಬಳೆಗಳನ್ನ ಒಂದ್ರ ಮೇಲೆ ಒಂದು ನಾವು ಏನ್ ಮಾಡಿದ್ವಿ ಅಂದ್ರ ಕಂಪ್ಲೀಟ್ ಮಾಡಿದ್ವಿ ಅಂದ್ರೆ ಅದ್ ಏನಾಗ್ತೈತಿ, ಎರಡು ಸೇಮ್ ಸೈಜ್ ಇದ್ದಿದ್ದು. ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಹೌದಾ, ಹೌದಾ, ಈ ಬಳೆಗಳನ್ನ ಏನ್ ಮಾಡ್ಬೋದು ಹೇಳ್ರಿ, ನಾವು ಎರಡು ಸೇಮ್ ಸೈಜ್ ಇರೋದ್ರಿಂದ ಇದು ಯಾವಾಗ ಪಾಸಿಬಲ್ ಆಗ್ತೈತಿ ಹೇಳ್ರಿ ನಮ್ಗ, ಆ ಎರಡು ಬಳೆಗಳನ್ನ ನಾವು ಕನ್ಸಿಡರ್ ಮಾಡಿದ್ರು ಒಂದ್ ದೊಡ್ಡದು ಒಂದ್ ಸಣ್ಣದಿದ್ರೆ ಆಗುದಿಲ್ಲ. ಎರಡು ಎಕ್ಸಾಕ್ಟ್ ಸೇಮ್ ಸೈಜ್ ಇದ್ದಾಗ ಮಾತ್ರ ನಾನು ಈ ರೀತಿ ಇದನ್ನ ಹಿಡಿಬಹುದು. ಅಕಸ್ಮಾತ್ ಅದು ಒಂದ್ ಸಣ್ಣದಿತ್ತಂದ್ರೆ ನನಗೆ ಅದು ಹಿಡಿಲಿಕ್ಕೆ ಆಗ್ತೈತೇನೋ, ಆಗುದಿಲ್ಲ, ಅದು ಪಾಸಿಬಲ್ ಆಗುದಿಲ್ಲ. ಅದೇ ರೀತಿ ಇಲ್ಲಿ ಏನಾಗ್ತೈತಿ, ಸೈಡ್ಸ್ ಗಳು ಈಕ್ವಲ್ ಇದ್ದಾಗ ಈ ಆಂಗಲ್ ಅನ್ನ ತೆಗೆದು ನಾನು ಇದ್ರ ಮೇಲೆ ಇಟ್ಟರೆ ಅದು ಕಂಪ್ಲೀಟ್ ಆಗಿ ಇದ್ರ ಮೇಲೆ ಕವರ್ ಆಗ್ತೈತಿ, ಬಿಕಾಸ್ ಆಫ್ ದ ಸೈಡ್ಸ್ ಆರ್ ಈಕ್ವಲ್ ಇರ್ತಾವ ಅದ್ರದ್ದು. ಹೌದಾ, ಇದೇ ನಮ್ಗೆ ಏನಾಗ್ತೈತಿ, ಎಸ್ 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 ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್. ಅಂದ್ರ ಇಲ್ಲಿ ಏನಾಗಿರ್ತೈತಿ, ಈ ಒಂದು ಕಾಂಗ್ರುವೆನ್ಸಿ ಟ್ರಯಾಂಗಲ್ ಸ್ಟೇಟ್ಮೆಂಟ್ ಏನಿರ್ತೈತಿ, ಆಲ್ ಸೈಡ್ಸ್ ಆರ್ ಈಕ್ವಲ್. ಹೌದಾ, ಈ ಆಂಗಲ್ ಗೆ ಈ ಆಂಗಲ್ ಸೈಡ್ಸ್ ಗಳು ಇನ್ನೊಂದು ಆಂಗಲ್ ಸೈಡ್ಸ್ ಗಳಿಗೆ ಈಕ್ವಲ್ ಆಗಿರ್ತಾವ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಇದು. ಅರ್ಥ ಆಯ್ತಾ ಇದು? ಹಾಗಾದ್ರೆ ಇದ್ರದೊಂದು ಸ್ಟೇಟ್ಮೆಂಟ್ ಅನ್ನ ಬರ್ಸ್ಬೋದಾ ನಾನು ಇವಾಗ? ಸೊ ಸ್ಟೇಟ್ಮೆಂಟ್ ಏನಿದೆ ಅಂದ್ರ, ಕಾಂಗ್ರುವೆನ್ಸಿ ರೂಲ್. ಎಸ್ 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 ಅಂದ್ರ ಸೈಡ್ ಸೈಡ್ ಸೈಡ್. ಓಕೆ, ಸೊ ಅದನ್ನ ಓದ್ತೆ ನೋಡ್ರಿ. ಇಫ್ 3 sides of one triangle are equal to the 3 sides of another triangle, then the 2 triangles are congruent. ಹೌದಾ, ನಾನು ಇವಾಗ ಏನ್ ಕಾನ್ಸೆಪ್ಟ್ ಅನ್ನ ಹೇಳಿದಲ್ಲ, ಅದೇ ಕಾನ್ಸೆಪ್ಟ್ ಅನ್ನ ಜಸ್ಟ್ ಡೆಫಿನೇಷನ್ ರೂಪದೊಳಗೆ ಅವರು ಹೇಳ್ತಾ ಇದ್ದಾರೆ. ಏನಂದ್ರ, ಇಫ್ 3 sides of one triangle, if 3 sides of one triangle, 1 2 3. ಹೌದಾ, ಈ 3 ಟ್ರಯಾಂಗಲ್ ದ 3 ಸೈಡ್ಸ್ ಗಳು ಈಕ್ವಲ್ಸ್ ಟು ದ 3 sides ಆಫ್ ಎನದರ್ ಟ್ರಯಾಂಗಲ್. ಹೌದಾ, ಬೇರೆ ಒಂದು ಟ್ರಯಾಂಗಲ್ ದ ಇನ್ನ 3 ಸೈಡ್ ಗಳಿಗೆ ಇವೆರಡು ಈಕ್ವಲ್ ಇದ್ವು ಅಂದ್ರ ನಾವು ಅದನ್ನ ಏನಂತ ದೆನ್ ದ 2 triangles ಆರ್ ಕಾಂಗ್ರುವೆಂಟ್. ಇವೆರಡು ಏನಾಗತ್ತೆ ಹಾಗಾದ್ರೆ ನಮಗೆ ಆಟೋಮೆಟಿಕ್ಲಿ ಈ ದೀಸ್ 2 triangles ಆರ್ ಕಾಂಗ್ರುವೆಂಟ್ ಟ್ರಯಾಂಗಲ್, ಸರ್ವಸಮ ತ್ರಿಭುಜಗಳು ಅಂತ ನಾವು ಹೇಳ್ಬಹುದು. ಇದೇನು ಬೇಸ್ಡ್ ಆನ್ ಎಸ್ 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 ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್. ಓಕೆ, ಸೊ ಒಂಚೂರು ಇದನ್ನ ಡೆಫಿನೇಷನ್ ಬರಿಬಹುದಾ ನಾನು? ಸೊ ಹಾಗಾದ್ರೆ ಡೆಫಿನೇಷನ್ ಏನಿದೆ ನೋಡ್ರಿ. ಇಫ್ 3 sides of one triangle are equal to the 3 sides of another triangle.
another, sorry, another triangle, another triangle. Then the two triangles are, then the two triangles are congruent. Two triangles are congruent. Okay. Two triangles are congruent ಅಂತ ಹೇಳ್ಬೋದು. If three sides of one triangle are equal to the three sides of another triangle, then the two triangles are congruent ಅಂತ ನಾವು ಹೇಳ್ಬೋದು. ಹೌದಾ? ಸೊ ಇಲ್ಲೊಂದು ನಿಮ್ಗೆ ಸಿಮ್ಯುಲೇಷನ್ ಇದೆ ನೋಡ್ರಿ, ತೋರಿಸ್ತೀನಿ ಒಂದ್ ಸೆಕೆಂಡ್. ಸೇಮ್ ಇದ್ರ ಮೇಲೆ ಇದನ್ನ ಆಲ್ರೆಡಿ ಒಂದ್ಸಲ ತೋರಿಸಿದ್ದೆ ಜಸ್ಟ್ ಅದು, ಬಟ್ ಇದಕ್ಕೆ ಎಕ್ಸಾಕ್ಟ್ ಆಗಿ ರಿಲೇಟೆಡ್ ಇರ್ತಕ್ಕಂಥದ್ದು ಇದು. ಹೌದಾ? ಹೌದಾ? ಎಸ್ 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 ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ ಅಂತ ಇದೆ. ಹೌದಾ? ಒಂದ್ ಸೆಕೆಂಡ್. ಹೌದಾ? ಇಲ್ಲಿ ನೋಡ್ರಿ. ಹೌದಾ? ಇಲ್ಲೇ ಆಂಗಲ್ ಚೇಂಜ್ ಸೈಡ್, ಇಲ್ಲಿ ನಾವೇನ್ ಮಾಡ್ಬೋದು, ಚೇಂಜ್. ಇಲ್ಲೇ ನೋಡ್ರಿ, ಸ್ಲೈಡ್ ಫಾರ್ ಅನಿಮೇಷನ್ ಅಂತ ಇದೆ. ನಾನು ಇದನ್ನ ಈ ಬ್ಲೂ ಇದನ್ನ ನಾನು ಆಲ್ರೆಡಿ ಒಂದ್ಸಲ ತೋರಿಸಿದ್ದೇನೆ, ಬಟ್ ಇದು ಎಕ್ಸಾಕ್ಟ್ಲಿ ಇವತ್ತು ಹೇಳೋದಕ್ಕ ರಿಲೇಟೆಡ್ ಇರ್ತಕ್ಕಂಥದ್ದು. ಹೌದಾ? ಇದನ್ನ ನಾನು ಸ್ಲೈಡ್ ಅನ್ನ ಮೂವ್ ಮಾಡ್ತೇನೆ, ಅದು ತಂತಾನೆ ಇಲ್ಲಿರ್ತಕ್ಕಂಥ ಸೈಡ್ಸ್ ಗಳೆಲ್ಲ ಇಲ್ಲೇ ರಿಪ್ಲೇಸ್ ಆಗ್ತಾವ. ಹೌದಾ? ಅಂದಾಗ ಅವೇನಾಗ್ತಾವ, ಹಾಗಾದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ನೋಡ್ರಿ, ಕಾಣಿಸ್ತಾ ಇದೆ ಅಲ್ಲೇ ಒಂದೊಂದ ಏನಾಗ್ತಾ ಇದೆ, ರಿಪ್ಲೇಸ್ ಆಗ್ತಾ ಇದೆ. ನಾನು ಸ್ಲೈಡ್ ಅನ್ನ ಸ್ಲೋಲಿ ಮೂವ್ ಮಾಡ್ತಾ ಕರೆಕ್ಟಾ ಕಾಣಿಸ್ತಾ ಇದೆ? ಹೌದಾ? ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲೊಂದು ಸ್ಟೇಟ್ಮೆಂಟ್ ಬಂತ್ ನೋಡ್ರಿ, ಇನ್ ಟೂ ಟ್ರಯಾಂಗಲ್ಸ್ ಇಫ್ the three sides of one triangle are equal to the corresponding three sides of the other triangle, then the two triangles are congruent ಅಂತ ಇದೆ. ಹೌದಾ? ಸೊ ಹಾಗಾಗಿ ಇಲ್ಲೇ ಏನ್ ಬಂತು, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ನಾನು ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಸ್ವಲ್ಪ ಆಂಗಲ್ ಅನ್ನ ಚೇಂಜ್ ಮಾಡ್ಬೋದು. ಕಾಣಿಸ್ತಾ ಇದೆ, ನಾನು ಆಂಗಲ್ ಗಳನ್ನ ಚೇಂಜ್ ಮಾಡಿದ್ರ, ಹೌದಾ, ಆಟೋಮೆಟಿಕ್ಲಿ ಅಲ್ಲೇ ಟ್ರಯಾಂಗಲ್ಸ್ ಗಳು ಚೇಂಜ್ ಆಗ್ತಾ ಇದ್ದವು. ಆಮೇಲೆ ಒಂದು, ಹೌದಾ, ಒಂದು ಯಾವ್ದೋ ಒಂದು, ಹೌದಾ, ಕಾಣಿಸ್ತಾ ಇದೆ. ಇಲ್ಲೇ ನಾನು ಸೈಡ್ ಅನ್ನ ಚೇಂಜ್ ಮಾಡಿದೆ ಅಂದ್ರೆ ಅದು ತಂತಾನೆ ಮತ್ತೊಂದು ಸೈಡ್ ಚೇಂಜ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ಚೇಂಜ್ ಮಾಡಿದೆ ಅಂದ್ರೆ ಮತ್ತೊಂದು ಕೂಡ ನಮ್ಗೆ ಇಲ್ಲಿ ಚೇಂಜ್ ಆಗ್ತಾ ಇದೆ. ಹೌದಾ? ಈ ರೀತಿ ಕಾಣಿಸ್ತಾ ಇದೆಯಲ್ಲ. ಸೊ ಇದನ್ನ ನಾನು ಮತ್ತೆ ಇದನ್ನ ಇಲ್ಲಿ ಮೂವ್ ಮಾಡ್ತೇನೆ. ಇವಾಗ ನೋಡ್ರಿ, ಬೇರೆದು ಇದು ಬಂತು ಟ್ರಯಾಂಗಲ್. ಹೌದಾ? ಈಗ ನಾನು ಮೊದಲು ತೋರಿಸಿದ್ದಕ್ಕೂ ಇದಕ್ಕೂ ಬೇರೆ ಬಂತು, ಬಟ್ ಇಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರೋದ್ರಿಂದ ನಾನು ಇದನ್ನ ಏನ್ ಮಾಡ್ತೇನೆ, ಮತ್ತೆ ಈ ಸ್ಲೈಡ್ ಅನ್ನ ನಿಮ್ಗೆ ಮತ್ತೊಂದ್ಸಲ ಕನ್ಫರ್ಮ್ ಆಗ್ಲಿ ಅನ್ನೋದಕ್ಕ ಸ್ಲೈಡ್ ಫಾರ್ ಅನಿಮೇಷನ್ ಅಂತ ಇದೆಯಲ್ಲ, ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಆಟೋಮೆಟಿಕ್ಲಿ ಅಲ್ಲೇ ಸೈಡ್ ಗಳು ಬಂದು ಇನ್ನೊಂದು ಇದ್ರ ಮೇಲೆ ರೀಪ್ಲೇಸ್ ಆಗ್ತಾವು. ಹೌದಾ? ನಾನು ಇವಾಗ ಏನ್ ನಿಮ್ಗ ಒಂದು ಬಳೆಗಳನ್ನ ತೋರಿಸಿದೆಲ್ಲ, ಬ್ಯಾಂಗಲ್ಸ್ ಗಳು ಎರಡು ಈಕ್ವಲ್ ಇದ್ದಾಗ ಮಾತ್ರ ನಾವ್ ಅದನ್ನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತೈತಿ. ಹಾಗಾಗಿ ಆ ಒಂದು ಟ್ರಯಾಂಗಲ್ ಈಕ್ವಲ್ ಇರೋದ್ರಿಂದನ ಅದ್ ಏನಾಗ್ತೈತಿ, ಅದ್ರ ಮೇಲೆ ಕರೆಕ್ಟ್ ಆಗಿ ಬಂದು ರೀಪ್ಲೇಸ್ ಆಗ್ತಾ ಇದೆ. ಇಲ್ಲ ಅಂದ್ರೆ ಅದ್ರ ಸೈಡ್ ನಮ್ಗೆ ಏನಾಗ್ತಿತ್ತು, ಚೇಂಜ್ ಆಗ್ತಿತ್ತು. ದಿಸ್ ಈಸ್ ದ ಸಿಮ್ಯುಲೇಷನ್ ರಿಲೇಟೆಡ್ ಟು ದ ಎಸ್ 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 ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ಸ್ ಅಥವಾ ಸೈಡ್ ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ಸ್. ಅಲ್ಲಿ 3 times ಎಸ್ ಎಸ್ ಅಂತ ಯಾಕೆ ಕೊಟ್ಟಿರ್ಬಹುದು? ಒಂದೇ ಎಸ್ ಕೊಟ್ಟಿದ್ರೆ ನಡೀತಿತ್ತಲ್ಲ. ಹೌದಾ? ಕ್ವಶನ್ಸ್ ಗಳು ಕೇಳ್ಬೋದಲ್ಲ. ನಾನು ನಿಮ್ಗೆ ಆಗ ಸ್ಟಾರ್ಟಿಂಗ್ ಹೇಳತ್ತಿದ್ನಲ್ಲ, ಕ್ವಶನ್ಸ್ ಗಳನ್ನ ಕೇಳುವಂತ ಪ್ರವೃತ್ತಿಯನ್ನ ಬೆಳೆಸ್ಕೋರಿ. ಒಂದೇ ಸೈಡ್ ಬರ್ದಿದ್ರ ಗೊತ್ತಾಗ್ತಿತ್ತಲ್ಲ. ಹೌದಾ? ಒಂದೇ ಸೈಡ್ ಅನ್ಲಿಕ್ಕೆ ಅಲ್ಲೇ ಅದು ಟ್ರಯಾಂಗಲ್ ಇರೋದ್ರಿಂದ ಅದರಲ್ಲಿ 3 ಸೈಡ್ಸ್ ಗಳಿದಾವು. ಹೌದಾ? ಹಾಗಾಗಿ ಅದನ್ನ ಏನ್ ಮಾಡ್ತಾರೋ, ಎಸ್ 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 ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ಸ್ ಅಂತ ಬರೀತೀವಿ. ಹೌದಾ? ನಿಮ್ಗೆ ಬಹಳ ಜನ ಒಂದೊಂದ್ಸಲ ಕ್ವಶನ್ಸ್ ಗಳು ಒಂದೇ ಎಸ್ ಬರದಿದ್ರೆ ನಡೀಬೋದಿತ್ತಲ್ಲ. ಹೌದಾ? ಅಲ್ಲಿ ಅದಕ್ಕೆ ರೀಸನ್ ಏನಂದ್ರ, ಅಲ್ಲಿ 3 ಟ್ರಯಾಂಗಲ್ ಇರೋದ್ರಿಂದ 3 ಸೈಡ್ಸ್ ಗಳು ಈಕ್ವಲ್ ಆಗಿರೋದ್ರಿಂದ ಅಲ್ಲಿ ಎಸ್ 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 ಕಾಂಗ್ರುವೆನ್ಸಿ ಆಫ್ ಅಂದ್ರ ಎಸ್ ಎಸ್ ಅಂತ ಬರ್ತಿದ್ದಾರೆ. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್. ಆಲ್ಮೋಸ್ಟ್ ನಾವು ಈ ಟಾಪಿಕ್ ಅನ್ನ ಮುಗಿಸ್ಲಿಕ್ಕೆ ಬಂದಿದ್ದೀವಿ. ಓಕೆ, ಈಗ ನೆಕ್ಸ್ಟ್ ಇರೋದು ಆರ್ ಎಚ್ ಎಸ್ ಕಾಂಗ್ರುವೆನ್ಸಿ. ನೆಕ್ಸ್ಟ್ ಇರೋದು ಯಾವ್ದಂದ್ರ ಆರ್ ಎಚ್ ಎಸ್ ಕಾಂಗ್ರುವೆನ್ಸಿ ಟ್ರಯಾಂಗಲ್.
ಕಾಂಗ್ರುವೆನ್ಸಿ, ಕಾಂಗ್ರುವೆನ್ಸ್ ಟ್ರಯಾಂಗಲ್. ಓಕೆ, RHS ಮೀನ್ಸ್ ಏನಾಗತ್ತೆ ನೋಡ್ರಿ, ರೈಟ್ ಆಂಗಲ್ ಹೈಪೋಟೆನಿಸ್ ಸೈಡ್. ಓಕೆ, RHS ರೈಟ್ ಹ್ಯಾಂಡ್ ಸೈಡ್ ಅಲ್ಲ ಮತ್ತೆ, ಹೌದಾ? ಬಹಳ ಜನ ಎಲ್ಲಾಗಿರ್ತೈತಿ ಹೇಳ್ರಿ, LHS = RHS ಅಂತ ಬರ್ದಿರ್ತೇವಲ್ಲ. ಸೊ ಅವಾಗ ಏನಾಗ್ತೈತಿ, RHS ಮೀನ್ಸ್ ರೈಟ್ ಹ್ಯಾಂಡ್ ಸೈಡ್. ದಟ್ ಇದು ಆ ರೈಟ್ ಹ್ಯಾಂಡ್ ಸೈಡ್ ಅಲ್ಲ, ಇದು ರೈಟ್ ಆಂಗಲ್ ಹೈಪೋಟೆನಿಸ್ ಸೈಡ್ ಅಂತ ಆಗುತ್ತ. ರೈಟ್ ಆಂಗಲ್ ಹೈಪೋಟೆನಿಸ್ ಸೈಡ್ ಅಂತ ಆಗುತ್ತ, ಹೌದಾ? ಸೊ ಇದನ್ನ ಸ್ವಲ್ಪ ಇದನ್ನ ಬರೀಬಹುದು, ನಾನು ಲಾಂಗ್ ಫಾರ್ಮ್ ಬರೀತೀನಿ ನೋಡ್ರಿ. ರೈಟ್ ಆಂಗಲ್, ಹೌದಾ? ನೆಕ್ಸ್ಟ್ ಇಲ್ಲೇ ಹೈಪೋಟೆನಿಸ್, ಹೈಪೋಟೆನಿಸ್ ಸೈಡ್. ಓಕೆ, RHS ದ ಲಾಂಗ್ ಫಾರ್ಮ್ ಇದು, ನಾಟ್ ಅ ರೈಟ್ ಹ್ಯಾಂಡ್ ಸೈಡ್. ಓಕೆ, ರೈಟ್ ಆಂಗಲ್ ಹೈಪೋಟೆನಿಸ್ ಸೈಡ್ ಅಂತ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಇದರ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಇಫ್ ಇನ್ ಟೂ ರೈಟ್ ಟ್ರಯಾಂಗಲ್ಸ್ ದ ಹೈಪೋಟೆನಿಸ್ ಅಂಡ್ ಒನ್ ಸೈಡ್ ಆಫ್ one triangle are equal to the hypotenuse and one side of the other triangle, then two triangles are congruent. ಹೌದಾ? ಇಲ್ಲಿ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಇದೊಂದು ನಮಗ ರೈಟ್ ಆಂಗಲ್ ಟ್ರಯಾಂಗಲ್. ಹೈಪೋಟೆನಿಸ್ ಮೀನ್ಸ್ ಏನಂತ ಕರಿತೀವಿ ನಾವು? ಸ್ವಲ್ಪ ಈ ಹೈಪೋಟೆನಿಸ್ ಅನ್ನೋ ವರ್ಡ್ ಈಗ ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ಗೆ ನಿಮ್ದು ತೆಲುಗು ಬರ್ಬೇಕು, ಆ ರೀತಿ ಆಗೋಗ್ತೈತೆ. ಯಾಕಂದ್ರ ಅಲ್ಲೊಂದು ಟ್ರಿಗ್ನೋಮೆಟ್ರಿ ಅನ್ನುವಂತ ಟಾಪಿಕ್ ಇದೆ, ಹೌದಾ? ಆ ಟ್ರಿಗ್ನೋಮೆಟ್ರಿ ಅನ್ನುವಂತ ಟಾಪಿಕ್ ಅಲ್ಲಿ ಈ ಹೈಪೋಟೆನಿಸ್ ಅನ್ನುವಂತ ಅದನ್ನ ಎಷ್ಟು ನೆನಪಿಟ್ಕೋಬೇಕು ಏನು ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ಇಯರ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಅದನ್ನ ಅವಾಗ ನೆನ್ಪು ಮಾಡ್ಕೊರಿ, ಮೇಡಮ್ ಅವಾಗ ಹೇಳಿದ್ರು ಅಂತ ಹೇಳಿ. ಅಂದ್ರೆ ಇದು ಹೈಪೋಟೆನಿಸ್ ಅಂದ್ರ ವಿಕರ್ಣ, ಕನ್ನಡ ಒಳಗ ವಿಕರ್ಣ ಅಂತ ಕರಿತೀವಿ, ಹೌದಾ? ಸೊ ಇದೊಂದು ABC. ನಾನು ಇಲ್ಲಿ ಏನ್ ಮಾಡ್ತೇನೆ ಹೇಳ್ರಿ, ಇಲ್ಲಿ ಇನ್ನೊಂದನ್ನ ಡೈಗ್ರಾಮ್ ಅನ್ನ ತೆಗಿತೇನೆ. ಇದು ಕೂಡ ನಮಗ ರೈಟ್ ಆಂಗಲ್ ಟ್ರಯಾಂಗಲ್, ಲಂಬಕೋನ, ಸಾರಿ ಇದನ್ನ PQR ಅಂತ ಬರೀತೇನೆ. ಸೊ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಇವೆರಡು ಅಂತೂ ಈಕ್ವಲ್ ಇದಾವ. ಓಕೆ, ಅಲ್ಲಿ ಏನಾಗ್ತಿದೆ, ಈ ಒಂದ್ ಸೈಡು ಈಕ್ವಲ್. ಅದ್ರ ಜೊತೆಗೆ ನಮ್ಗೆ ಇಲ್ಲಿ ಏನಾಗ್ತೈತಿ, ಏನಂತ ಕರಿತೀವಿ. ಈ ಲೈನ್ ಏನಿದೆಯಲ್ಲ, ಹೌದಾ? ಈ ಲೈನಿಗೆ ನಾವೇನಂತ ಕರಿತೀವಿ, ಹೈಪೋಟೆನಿಸ್ ಅಂತ ಕರಿತೇವೆ, ಹೌದಾ? ಹೈಪೋಟೆನಿಸ್ ಅಂತ ಕರಿತೇವೆ. ಓಕೆ, ಸೊ ಬೇಕಾದ್ರೆ ಇನ್ ಡಿಟೇಲ್ ಆಗಿ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನೆ. ಸೊ ಇದಕ್ಕ ಹೈಪೋಟೆನಿಸ್ ಅಂತ ಕರಿತೀವಿ. ಈಗ ಸ್ವಲ್ಪ ಇದನ್ನ ಏನ್ ಮಾಡ್ಬೋದು, ಈ ಟ್ರಯಾಂಗಲ್ ಅನ್ನ ಇದ್ರ ಮೇಲೆ ನಾನು ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನ ನೋಡ್ಲಿಕ್ಕೆ ನಂದು ಈ ಡಯಾಗ್ರಾಮು ಚಿಕ್ಕದಾಗಿದೆ, ಸ್ವಲ್ಪ ದೊಡ್ಡದಾಗಿದೆ, ಹೌದಾ? ಸೊ ಈ ನಾನು ಈ ರೀತಿ ಕರೆಕ್ಟ್ ಆಗಿ ಇದ್ರ ಮೇಲೆ ಉಲ್ಟಾ ಹೊಳಿಸಿ ರಿಪ್ಲೇಸ್ ಮಾಡಿದ್ರೆ ಕರೆಕ್ಟ್ ಆಗಿ ಕವರ್ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಏನಾಗಿದೆ, ಈ ಸೈಡು ಈಕ್ವಲ್ ಆಗಿದೆ, ಆಮೇಲೆ ಆಂಗಲ್ ಕೂಡ ಈಕ್ವಲ್ ಆಗಿದೆ, ಇಲ್ಲಿ ಹೈಪೋಟೆನಿಸ್ ಈಕ್ವಲ್ ಆಗಿದೆ. ಹಾಗಾಗಿ ಇಲ್ಲಿ ಏನಾಗ್ತೈತಿ, ಇದಕ್ಕೆ ನಾವೇನಂತ ಕರಿತೀವಿ, RHS ಕಾಂಗ್ರುವೆನ್ಸಿ ಟ್ರಯಾಂಗಲ್ ಅಥವಾ ರೈಟ್ ಆಂಗಲ್ ಹೈಪೋಟೆನಿಸ್ ಸೈಡ್ ಕಾಂಗ್ರುವೆನ್ಸಿ ಟ್ರಯಾಂಗಲ್. ಹಾಗಾದ್ರೆ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಇಫ್ in two right triangle the hypotenuse and one side of one triangle. ಹೌದಾ? ಸೊ ಈಗ ಇದೊಂದು ಒಂದು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿದ್ವಿ. ಇದ್ರೊಳಗ ಒಂದು ಆಂಗಲ್, ಹೌದಾ? ಒಂದ್ ಆಂಗಲ್ ಮೀನ್ಸ್ ಇಲ್ಲಿ ಆಲ್ರೆಡಿ ರೈಟ್ ಆಂಗಲ್ ಆಗಿದೆ, ಆಮೇಲೆ ಒಂದ್ ಸೈಡು, ಆಮೇಲೆ ಇದೊಂದು ಹೈಪೋಟೆನಿಸ್, ಇದಕ್ಕೆ ನಾವೇನಂತ ಕರಿತೀವಿ, ವಿಕರ್ಣ ಅಂತ ಕರಿತೀವಿ. ಅದು ಈಕ್ವಲ್ ಆಗಿದೆ ಯಾವ್ದಕ್ಕ, ಇನ್ನೊಂದು ಟ್ರಯಾಂಗಲ್, ಹೌದಾ? ಈಕ್ವಲ್ ಟು ದ ಹೈಪೋಟೆನಿಸ್. ಇದು, ಹೌದಾ? ಇದನ್ನ 2 ಲೈನ್ ಅನ್ನು ಮಾರ್ಕ್ ಮಾಡ್ತೀನಿ, ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಇಲ್ಲಿ ಇನ್ನೊಂದು ಹೈಪೋಟೆನಿಸ್ ಅಂಡ್ ಒನ್ ಸೈಡ್ ಅಂಡ್ ಅದರ್ ಟ್ರಯಾಂಗಲ್, ಇನ್ನೊಂದು ಆಂಗಲ್ ಗೆ ಇದು ಈಕ್ವಲ್ ಇರ್ತೈತಿ. ಅವಾಗ ನಾವು ಈ ರೀತಿ ಇರ್ತಕ್ಕಂಥ ಡಯಾಗ್ರಾಮ್, ಇವು ಟ್ರಯಾಂಗಲ್ಸ್ ಗಳು ಏನಾಗ್ತಾವ ಹಾಗಾದ್ರೆ, ಕಾಂಗ್ರುವೆಂಟ್ ಟ್ರಯಾಂಗಲ್ಸ್ ಗಳಾಗ್ತಾವು. ಓಕೆ, ಸೊ ದಿಸ್ ಇಸ್ ದ RHS ಕಾಂಗ್ರುವೆಂಟಿ ಟ್ರಯಾಂಗಲ್ ಅಂತ ಆಯ್ತು. ಓಕೆ, ಸೊ ಇದ್ರೊಳಗೆ ನಮಗೆ ಲಾಸ್ಟ್ ಇನ್ನ ಎಕ್ಸರ್ಸೈಸ್ 7.3 ಅನ್ನು ಸಾಲ್ವ್ ಮಾಡೋದಿದೆ. ಅದೊಂದು ಸಾಲ್ವ್ ಮಾಡಿದ್ರೆ ನಮ್ಗೆ ಏನಾಗ್ತೈತಿ, ಈ ಒಂದು ಟ್ರಯಾಂಗಲ್ ಅನ್ನುವಂತ ಟಾಪಿಕ್ ಆಲ್ಮೋಸ್ಟ್ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಪ್ಲೀಟ್
ಆಗ್ತೈತಿ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಇವಾಗ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ನಿಮಗೆ ಈ ಒಂದು ಟಾಪಿಕ್ ಮೇಲೆ MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀನಿ. ಓಕೆ, ಸೊ ಹಾಗಾಗಿ ನೀವೇನ್ ಮಾಡ್ರಿ, ಇದ್ರ ಮೇಲೆ ಸ್ವಲ್ಪ ಓದ್ಕೊಂಡು ಜಸ್ಟ್ MCQ ಕ್ವಶನ್ಸ್, ಏನು ರಿಟರ್ನ್ ಇಲ್ಲ ಏನಿಲ್ಲ, ಜಸ್ಟ್ ನಾನು ಸಿಂಪಲ್ ಆಗಿರುವಂತ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತೀನಿ, ನೀವೆಲ್ಲರೂ ಆನ್ಸರ್ ಮಾಡ್ಬೇಕು. ಓಕೆ, ಸೊ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಾಲ್ವ್ ದ ಎಕ್ಸರ್ಸೈಸ್ 7.3 ಪ್ರಾಬ್ಲಮ್ಸ್. ಓಕೆ, ಐ ಹೋಪ್ ಆಲ್ ಆಫ್ ಯು ಕ್ಲಿಯರ್ ದ ಟುಡೇ ಸೆಷನ್. ಓಕೆ, ಸೊ ಇದೆಲ್ಲ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂತೀನಿ. ಯಾವುದೇ ಡೌಟ್ಸ್ ಇಲ್ಲ ಅನ್ಕೋತೀನಿ. ಡೌಟ್ಸ್ ಇದ್ರೆ ಕೇಳ್ಬಹುದು, ಹೌದಾ? ಡೌಟ್ಸ್ ಇಲ್ಲ ಅನ್ಕೋತೀನಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.